ಫ್ರೈಡ್ ರೈಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೇ ಇರೋದಿಲ್ಲ, ತುಂಬಾ ಇಷ್ಟಪಟ್ಟು ತಿಂತೀವಿ. ಹೊರಗಡೆ ಯಾವ ರೀತಿ ಮಾಡಿರ್ತಾರೆ ಏನು ಎತ್ತ ಅಂತ ಗೊತ್ತಿರೋಲ್ಲ, ಬಟ್ ಹೈಜಿನಿಕ್ ಆಗಿ ಇರುತ್ತೋ ಇರಲ್ವೋ ಅನ್ನೋ ಒಂದು ಡೌಟು ಇರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ಈ ಒಂದು ಮೆಥಡ್ನ ಯೂಸ್ ಮಾಡಿಕೊಂಡು ಫ್ರೈಡ್ ರೈಸ್ನ ಒಮ್ಮೆ ಮಾಡಿ ನೋಡಿ. ಸೇಮ್ ಟೇಸ್ಟ್ ಸಿಗುತ್ತೆ. ಹೊರಗಡೆ ಎಲ್ಲಿ ರೆಸ್ಟೋರೆಂಟು ಅಥವಾ ಹೋಟೆಲ್ಗಳಲ್ಲಿ ಅಥವಾ ಫುಟ್ಪಾತಲ್ಲಿ ಮಾರುವಂತಹ ಹೋಟೆಲ್ಗಳಲ್ಲಾಗಿ ಯಾವ ರೀತಿ ಟೇಸ್ಟ್ ಇರುತ್ತೋ ಅದೇ ಥರ ಸೇಮ್ ಟೇಸ್ಟೇ ಸಿಗುತ್ತೆ. ಯಾವುದೇ ಥರ ಒಂದು ಕೆಮಿಕಲ್ನ ಯೂಸ್ ಮಾಡದೆ ಮಾಡಿರುವಂತಹ ಒಂದು ಫ್ರೈಡ್ ರೈಸ್ ಇದು. ಈ ಮೆಥಡ್ನ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಸೇಮ್ ಟೇಸ್ಟ್ ಕೊಡುತ್ತೆ. ಮೊದಲಿಗೆ ಒಂದು ಸಣ್ಣ ಮಿಕ್ಸಿಯನ್ನು ತೊಗೊಂಡು ಅದಕ್ಕೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ತರಿಯಾಗಿ ರುಬ್ಕೊಂಡ್ರೆ ಸಾಕು. ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ, ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಇದಕ್ಕೆ ಹಾಕ್ಬಿಡಿ. ಕರಿಬೇವಿನ ಸೊಪ್ಪನ್ನು ಹೊರಗಡೆ ಸಿಕ್ಕಿದ್ರೆ ಅದನ್ನು ಎತ್ತಿ ಇಟ್ಬಿಡ್ತಾರೆ. ಸೊ ಈ ಥರ ರುಬ್ಬಾಕೋದ್ರಿಂದ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಸೊ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಹಾಳಾಗೋದಿಲ್ಲ. ಪರ್ಫೆಕ್ಟ್ ಆದಂಥ ಒಂದು ಫ್ರೈಡ್ ರೈಸ್ ರೆಡಿ ಆಗಿರುತ್ತೆ. ಸೊ ಈಗ ಒಂದು ಬಾಣಲಿಯನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರದಲ್ಲಿ ಸಾಸಿವೆಯನ್ನು ಹಾಕ್ಕೊಂಡು ಸಿಡಿಸ್ಕೊಳ್ತೀನಿ. ಸಾಸಿವೆ ಸಿಡಿದಾದ್ಮೇಲೆ ಏನು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಂಡಿದ್ದೀವಲ್ಲ, ತರಿಯಾಗಿ ರುಬ್ಕೊಂಡಿದ್ವಲ್ಲ, ಆ ಒಂದು ಮಿಕ್ಸ್ ಮಾಡ್ಕೊಂಡಿರುವಂತಹ ಒಂದು ಮಿಶ್ರಣವನ್ನು ಎಣ್ಣೆಗೆ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ. ಆ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಫ್ರೈ ಮಾಡ್ಕೊಂಡಾದಮೇಲೆ ಈರುಳ್ಳಿಯನ್ನು ಒಂದು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಈರುಳ್ಳಿಯನ್ನು ತೊಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜ್ದು. ಇಲ್ಲಿ 3/4% ಈರುಳ್ಳಿಯನ್ನು ಹಾಕೊಂಡ್ಬಿಡ್ತೀನಿ. ಇನ್ನು ಸ್ವಲ್ಪ ಹಾಗೆ ಮಾಡಿಕೊಂಡಿರ್ತೀನಿ, ಅದು ಲಾಸ್ಟಲ್ಲಿ ಯೂಸ್ ಆಗುತ್ತೆ. ಇವಾಗ ಈ ಒಂದು ಈರುಳ್ಳಿಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗೋ ಟೈಮಲ್ಲಿ ಏನು ಮಾಡ್ಕೊಳ್ಳೋಣ ಅಂತಂದರೆ, ಇವಾಗ ಏನೇನು ತರಕಾರಿ ಇದೆ ಅದೆಲ್ಲ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ. ಎಲ್ಲ ತರಕಾರಿಗಳನ್ನೂ ಸಹ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ, ಒಂದು ಕ್ಯಾಪ್ಸಿಕಮ್ ಪೂರ್ತಿ ತೊಗೊಂಡಿದ್ದೀನಿ. ಅದನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ನವಿಲು ಕೋಸನ್ನು ಹಾಕ್ಕೊಳ್ತಾ ಇದ್ದೀನಿ. 2 ನವಿಲು ಕೋಸುಗಳನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೂ ಒಂದು 2 ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಬೀನ್ಸ್ನ ಸ್ವಲ್ಪ ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ, ಯಾಕೆಂದರೆ ಬೀನ್ಸ್ ಬೇಗ ಬೇಯೋದಿಲ್ಲ. ನಂತರದಲ್ಲಿ ಒಂದು 1/4 ಭಾಗ ಒಂದು ಎಲೆಕೋಸನ್ನು ಹಾಕ್ಕೊಂಡಿದ್ದೀನಿ. ಎಲೆಕೋಸು ಯಾಕೆ ಹಾಕಿದ್ರೆ ಇದು ಮಾತ್ರ ತುಂಬ ತುಂಬಾ ಟೇಸ್ಟಿಯಾಗಿರುತ್ತೆ. ಫ್ರೈಡ್ ರೈಸ್ಗಾಗಲಿ ಅಥವಾ ಎಗ್ ರೈಸಿಗಾಗಲಿ ಎಲೆಕೋಸನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ. ಈರುಳ್ಳಿ ರೇಟ್ ಆದಾಗಂತೂ ಬೋಂಡಾ ಬಜ್ಜಿಲಿ ಏನು ಮಾಡ್ತಾರೆ ಅಂತಂದರೆ ಈರುಳ್ಳಿಯನ್ನು ಸ್ಕಿಪ್ ಮಾಡಿ ಈ ಎಲೆಕೋಸನ್ನು ಯೂಸ್ ಮಾಡಿಕೊಂಡು ಬೋಂಡಾ ಬಜ್ಜಿಗಳನ್ನ ಮಾಡಿರ್ತಾರೆ. ಸೇಮ್ ಟೇಸ್ಟ್ ಕೊಡುತ್ತೆ ಮತ್ತು ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ. ಸೊ ಈಗ ಇಷ್ಟಕ್ಕೂ ಉಪ್ಪು ಹಾಕ್ಕೊಂಡು ಒಂದು 10 ಮಿನಿಟ್ಸ್ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹೆಂಗೆ ಅಂದರೆ ತರಕಾರಿ ಇವಾಗ ಇಷ್ಟಿರೋ ತರಕಾರಿ ಅರ್ಧ ಆಗುತ್ತೆ, ಅಲ್ಲಿವರೆಗೂ ನೀಟಾಗಿ ಒಂದು 10 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಹಾಗೆ ಬಿಟ್ಟರೆ ಸ್ವಲ್ಪ ಸೀದೋಗ್ಬಿಡುತ್ತೆ, ಆಗ ಕೈ ಆಡ್ತಾ ಇರಬೇಕು. ನೋಡ್ತಾ ಇರ್ಬೋದು ಅರ್ಧ ಬೆಂದಿದೆ. ಇದಕ್ಕೆ ಏನು ಮಾಡ್ಬೋದು ಅಂತಂದರೆ ಇನ್ನೊಂದು ಹಸಿ ಬಟಾಣಿಯನ್ನು ಹಾಕೋಬೋದು. ಒಣಗಿರೋ ಬಟಾಣಿನ ನೆನೆಸಿ ಹಾಕೊಂಡ್ರು ಅಷ್ಟು ಟೇಸ್ಟ್ ಸಿಗೋದಿಲ್ಲ, ಬಟ್ ಹಸಿ ಬಟಾಣಿಯನ್ನು ಹಾಕೋದ್ರಿಂದ ತುಂಬ ಟೇಸ್ಟ್ ಸಿಗುತ್ತೆ. ಇದಕ್ಕೆ ಆ್ಯಡ್ ಮಾಡ್ಕೊಬೋದು. ನೋಡ್ತಾ ಇರ್ಬೋದು ಈಗ ಎಲ್ಲ ಫ್ರೈ ಆಗಿದೆ. ಅಂದರೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಫ್ರೈ ಮಾಡೋದು ಎಣ್ಣೆನಲ್ಲೇ. ಸೊ ಸಾಕು. ಈಗ ಇದಕ್ಕೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಈಗ ಕೆಳಗಡೆ ಇಳಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಮಾಡಿರುವಂತಹ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ರೈಸ್ನ ಸೆಪ್ರೇಟ್ ಇಟ್ಬಿಡಿ. ರೈಸ್ನ ಸೆಪ್ರೇಟಾಗಿ ಮಾಡ್ಕೊಂಡಿರಬೇಕು. ಬಿಸಿದಿದ್ದರೆ ಇನ್ನೂ ಪರ್ಫೆಕ್ಟಾಗಿರುತ್ತೆ. ರೈಸ್ ಇಲ್ಲಿ ನಾವಿಲ್ಲಿ ಡಿಪೋಯಲ್ಲಿ ಸಿಗುವಂತಹ ರೈಸ್ನ ಯೂಸ್ ಮಾಡ್ಕೊಳ್ತೀವಿ. ಯಾಕೆಂದರೆ ನಾವು ಈ ರೈಸಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ನಾವು ಸೋನಾ ಮಸೂರಿ ಹಾಕಿದ್ರೆ ನಮಗೆ ಬೇಗ ಹೊಟ್ಟೆ ಹಸಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಇದನ್ನೇ ಯೂಸ್ ಮಾಡ್ಬೋದು. ಬಟ್ ಸೋನಾ ಮಸೂರಿಗೆ ಪರ್ಫೆಕ್ಟ್ ಆಗಿರುತ್ತೆ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರದಲ್ಲಿ 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಜೀರಿಗೆ ಪೌಡರ್ನ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಅರ್ಧ ನಿಂಬೆಹಣ್ಣನ್ನ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ಸೊ ನಿಂಬೆಹಣ್ಣು ಸ್ಕಿಪ್ ಮಾಡ್ಬೋದು, ಹಾಗೂ ಸಹ ಚೆನ್ನಾಗಿರುತ್ತೆ. ಬಟ್ ಇಷ್ಟಪಡೋರು ನಿಂಬೆಹಣ್ಣು ಕೂಡ ಹಾಕೋಬೋದು. ಸೊ ಇಷ್ಟನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1-2 ಮಿನಿಟ್ಸ್ ರೈಸು ಮತ್ತು ಏನು ಫ್ರೈ ಮಾಡ್ಕೊಂಡಿರುವಂತಹ ವೆಜಿಟೇಬಲ್ಸು ಮತ್ತು ಮೇಲ್ಗಡೆ ಹಾಕಿರುವಂತಹ ಮಸಾಲೆ ಇಷ್ಟು ನೀಟಾಗೆ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ 2-3 ಮಿನಿಟ್ಸ್ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಏನು ಮಾಡ್ಕೊಂಡ್ರೆ ಆಲ್ಮೋಸ್ಟ್ ದೊಡ್ಡ ಪಾತ್ರೆಗಳನ್ನ ತೊಗೊಂಡ್ರೆ ಈಸಿ ಆಗಿಬಿಡುತ್ತೆ. ಸೊ ಫೈನಲಿ ಮಿಕ್ಸ್ ಆಗಿದೆ. ಸೊ ಇವಾಗ ಸರ್ವ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಬೇಗ ಕೂಡ ಖಾಲಿ ಆಗಿಬಿಡುತ್ತೆ. ಹೆಲ್ತಿ ಕೂಡ ಇರ್ಬೋದು. ಸೇಮ್ ಹೊರಗಡೆ ಯಾವ ಥರ ಸಿಗುತ್ತೆ ಅದೇ ಟೇಸ್ಟ್ ಇತ್ತು. ಇದ್ರ ಮೇಲೆ ಒಂದು ಸ್ವಲ್ಪ ರಾ ಆನಿಯನ್ನ ಹಾಕ್ಕೊಟ್ಬಿಟ್ರೆ ಪರ್ಫೆಕ್ಟಾಗಿರುತ್ತೆ ಆದಂತಹ ಫ್ರೈಡ್ ರೈಸ್ ರೆಡಿ.